ಪ್ರಕಾಶನ ಬದುಕು ಒಂದು ವಿಸ್ಮಯ ಅಂತಂದರೆ ಅದು ಆಶ್ಚರ್ಯವಲ್ಲ. ಅದು ಚಿಕ್ಕಪಾಳ್ಯ ಗ್ರಾಮದಲ್ಲಿ ಜನಿಸಿ ಶಾಲೆಯಲ್ಲಿ ಓದುವಾಗಲೇ ತನ್ನ ಗೆರೆಗಳ ಮುಖಾಂತರವಾಗಿ ಕೆಲವು ಕಾಲ ಪೋಷಕರು ಬಂಧುಗಳ ಒಂದು ಕೋಪಕ್ಕೆ ಕಾರಣರಾಗಿ ಅದೇ ಕೋಪಗಳು ಪ್ರೀತಿಯಾಗಿ ಮತ್ತೆ ಮರುಕಳಿಸುವ ಹಾಗೆ ಮಾಡಿದಂತಹ ಅಪ್ರತಿಮ ಸಾಹಸ ಪ್ರಕಾಶ್ ಅವ್ರದ್ದು. ಸಾಮಾನ್ಯವಾಗಿ ಕೆಲವರು ಹುಟ್ಟಿದ ಪ್ರತಿಭಾವಂತರಾಗಿರ್ತಾರೆ, ಕೆಲವರು ಅವರ ಪ್ರಯತ್ನದಿಂದ ಪ್ರತಿಭಾವಂತರಾಗ್ತಾರೆ. ಆದರೆ ಜನ್ಮತಃ ಪ್ರತಿಭೆ, ಪ್ರಯತ್ನದ ಪ್ರತಿಭೆ ಎರಡೂ ಏಕೀಕರಣಗೊಂಡಿರ್ತಕ್ಕಂತಹದ್ದು, ಸಮ್ಮಿಳನಗೊಂಡಿರ್ತಕ್ಕಂತಹದ್ದು ಅಂತಂದರೆ ಪ್ರಕಾಶ್ ಚಿಕ್ಕಪಾಳ್ಯ ಅವರಲ್ಲಿ ಅನ್ನೋದು ನಮಗೆ ಗೋಚರಿಸುವಂಥ ಸಂಗತಿ. ಆಸ್ಕರ್ ವಿಲ್ಡ್ ಹೇಳುವಂಥ ಒಂದು ಮಾತು, ದಿ ಆರ್ಟಿಸ್ಟ್ ಇಸ್ ನಥಿಂಗ್ ವಿತೌಟ್ ದಿ ಗಿಫ್ಟ್, ದಿ ಗಿಫ್ಟ್ ಈಸ್ ನಥಿಂಗ್ ವಿತೌಟ್ ದಿ ವರ್ಕ್. ಪ್ರತಿಭೆ ಮತ್ತು ಪಾಯಕಗಳು ಎಲ್ಲಿ ಸಮ್ಮಿಳನಗೊಳ್ತವೋ ಅಲ್ಲಿ ಯಶಸ್ಸು ತಾನಾಗೆ ತನ್ನ ಬೆನ್ನತ್ತಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಅಪ್ರತಿಮ ಪ್ರತಿಭೆ ಪ್ರಕಾಶ್ ಚಿಕ್ಕಪಾಳ್ಯದ್ದು. ಪ್ರಕಾಶ್ ಚಿಕ್ಕಪಾಳ್ಯ ನಮಗೆ ಪರಿಚಯ ಆದದ್ದು ಕೆಲವರು ವ್ಯಕ್ತಿಗಳ ಪರಿಚಯ ಆದಮೇಲೆ ನಂತರ ವ್ಯಕ್ತಿತ್ವದ ಪರಿಚಯ ಆಗುತ್ತೆ. ಕೆಲವ್ರದ್ದು ವ್ಯಕ್ತಿತ್ವದ ಪರಿಚಯದ ನಂತರ ವ್ಯಕ್ತಿಯ ಪರಿಚಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಬಹಳ ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಆ ಸಮಾರಂಭದ ವೈಭವಯುತವಾದಂತಹ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ಆಶ್ಚರ್ಯ ಆಯಿತು. ಸಂಘಟಕರನ್ನು ಕೇಳಿದ್ವಿ, ಯಾರು ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ. ಅವ್ರು ನಿಮ್ಮ ಮೈಸೂರಿನಲ್ಲೇ ಇದ್ದಾರೆ, ಪ್ರಕಾಶ್ ಚಿಕ್ಕಪಾಳ್ಯ ಅಂತಂದರು. ಅವ್ರ ಕೆಲಸದ ಮೂಲಕವೇ ನಮಗೆ ಪರಿಚಯ ಆದಂಥ ಅಪರೂಪದ ವ್ಯಕ್ತಿ. ಸುತ್ತೂರಲ್ಲಿ ಒಂದು ಕಾರ್ಯಕ್ರಮ ಆಯಿತು, ರಾಷ್ಟ್ರೀಯ ಮಟ್ಟದ್ದು. ಹಿಂದಿನ ದಿವಸ ರಾತ್ರಿ 1 ಆಗಿತ್ತು, 2 ಆಗಿತ್ತು, ಇನ್ನೂ ಅರೇಂಜ್ಮೆಂಟ್ಸ್ ಆಗೇ ಇರಲಿಲ್ಲ. ಎಲ್ಲರೂ ಬಹಳ ಚಡ್ಪಡಿಸ್ತಾ ಇದ್ರು, ಹೋಗಿ ಚಿಕ್ಕಪಾಳ್ಯದಿಂದ ಕೊಟ್ಟಿದ್ದಾರೆ ಬುದ್ಧಿಯವರು, ಅವ್ರ ಕೆಲಸ ಎಲ್ಲಿ ಮಾಡ್ತಾರೆ ಅಂತ. ಅದು ಬೆಳಗ್ಗೆ 6 ಗಂಟೆಗೆ ಬಂದು ನೋಡಿದ್ರೆ ಅದು ವಿಸ್ಮಯನೇ. ಅದು ಅಷ್ಟು ಅದ್ಭುತವಾಗಿ ಯಾವುದೂ ಕೊರತೆ ಇಲ್ಲದ ಹಾಗೆ ವ್ಯವಸ್ಥೆಯನ್ನು ಮಾಡಿದಂತಹ ಅಪರೂಪದ ಕಲಾವಿದರು. ಚಿಕ್ಕಪಾಳ್ಯನ ಡ್ರಾಯಿಂಗಲ್ಲಿ ಯಾವುದೂ ವಿಶೇಷತೆ ಇರಲ್ಲ. ಸಿಂಪಲ್ ಡ್ರಾಯಿಂಗು, ಎಫೆಕ್ಟಿವ್ ಡ್ರೈವು, ಅಟ್ರಾಕ್ಟಿವ್ ಡ್ರಾಯಿಂಗ್. ಅದು ಬರೀ ಲೈನ್ಗಳೇ ಇರುತ್ತೆ, ಏನಿರಲ್ಲ. ಆದರೆ ನೋಡಿದವ್ರಿಗೆ ಒಂದು ಆಶ್ಚರ್ಯ, ಅದ್ಭುತವನ್ನು ಉಂಟು ಮಾಡುತ್ತೆ. ಯಾವುದೇ ಒಂದು ಹಬ್ಬ ಹರಿದಿನ ಸಮ್ಮೇಳನ ಯಾವುದೇ ಇರಲಿ, ಅದಕ್ಕೊಂದು ಅರ್ಥಪೂರ್ಣವಾದಂತಹ ಸ್ವರೂಪವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಪ್ರವೇಶಿಸುವ ಮುನ್ನವೇ ಇದು ಇಂತಹದ್ದೇ ಕಾರ್ಯಕ್ರಮ ಅಂತ ಊಹಿಸ್ಕೊಳ್ಬಹುದಾದಷ್ಟು ಒಂದು ವಿಶೇಷವಾದಂಥ ನೈಪುಣ್ಯತೆ, ಕಲಾಗಾರಿಕೆ ಇದೆ. ಒಬ್ಬ ವ್ಯಕ್ತಿ ಕಲಾಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡ್ರೆ ಅದರಲ್ಲೇ ಹೇಗೆ ತನ್ನನ್ನು ತಾನು ತನ್ಮಯಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅದರಲ್ಲಿ ಹೇಗೆ ಯಶಸ್ಸು ಸಾಧ್ಯ ಆಗುತ್ತೆ, ಅದರಿಂದ ತನ್ನ ಹೇಗೆ ಜೀವನವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಅಂತ ಅನ್ನೋದಕ್ಕೆ ಪ್ರಕಾಶ್ ಚಿಕ್ಕಪಾಳ್ಯ ಒಂದು ಉದಾಹರಣೆ. ಇವತ್ತು ಪ್ರಕಾಶು ಬೆಳೆದಿದ್ದಾರೆ, ಚಿಕ್ಕಪಾಳ್ಯ ಗ್ರಾಮವನ್ನು ಬೆಳೆಸಿದ್ದಾರೆ. ತಾನೂ ಬೆಳೆದು ಗ್ರಾಮವನ್ನು ತನ್ನ ಜೊತೆಗೆ ಬೆಳೆಸುವಂತಹ ವಿಶೇಷವಾದಂಥ ವ್ಯಕ್ತಿತ್ವ ಪ್ರಕಾಶ್ ಚಿಕ್ಕಪಾಳ್ಯದ್ದು. ವಿಸ್ಮಯದ 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇಲ್ಲಿ ಕೃತಿಗಳು ಬಿಡುಗಡೆ ಆಗ್ತಾ ಇದೆ. 25ನೇ ಕಾರ್ಯಕ್ರಮ ಎಷ್ಟು ಸಂಭ್ರಮದಿಂದ ನಡೀತಾ ಇದೆಯೋ, 50ನೇ ವರ್ಷದ ಚಿನ್ನದ ಹಬ್ಬವೂ ಹೀಗೆ ನಡೆಯುವಂಥ ಅವಕಾಶ ಪ್ರಕಾಶ್ಗೆ ಲಭ್ಯ ಆಗಲಿ.